ನಾನು ಅಯೋಧ್ಯೆಯಲ್ಲಿ ರಾಮನ ವಿಗ್ರಹ ಮಾಡಿ ಬಂದ ನಂತರ ಅವರ ಮನೆಗೆ ಒಂದು ಗಣೇಶನ ಮೂರ್ತಿ ಅಂದರೆ ಮನೆಯ ಎಂಟ್ರೆನ್ಸ್ನಲ್ಲೇ ಒಂದು ಗಣೇಶನ ಮೂರ್ತಿ ಬೇಕು ಅಂತೇಳಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಸಲುವಾಗಿ ನಾನು ಮುಂಬೈಗೆ ಹೋಗಿ ಸುಮಾರು ಒಂದು 6 ಅಡಿ ಎತ್ತರದ್ದು ಪೀಠ ಸಮೇತ ಭಾಳ ವಿಶೇಷವಾಗಿ ಕೆತ್ತನೆ ಮುಖಾಂತರ ಕೆತ್ತನೆ ಮಾಡಾಗಿದೆ. ಈಗ ಏನಂತೀವಿ, ನಮ್ಮ ಹೊಯ್ಸಳ ಮತ್ತು ಮೈಸೂರು ಶೈಲಿಯ ಮಿಶ್ರಣದೊಂದಿಗೆ ಈ ಒಂದು ಕಲಾಕೃತಿ ಮೂಡಿ ಬಂದಿದೆ. ಸರಿಸುಮಾರು ಒಂದು 6 ತಿಂಗಳಿಂದ ಈ ಕೆಲಸ ಮಾಡ್ತಾ ಬರ್ತಾ ಇದ್ವಿ. ಏನನ್ಬೋದು, ನಮ್ಮ ಹಿಂದಿನ ಕಾಲದ ಶಿಲ್ಪಗಳ ವೈಭವ ಮತ್ತು ಅಷ್ಟು ಅಥೆಂಟಿಕ್ ಆಗಿ ಕೆತ್ತನೆಯನ್ನು ಮಾಡಿ ಒಂದು ನಿರೂಪಣೆ ಮಾಡ್ತಾ ಇದ್ದೀವಿ. ಬಹುಶಃ ಅವ್ರಿಗೂ ಇಷ್ಟ ಆಗ್ಬೋದು. ನಮ್ಮ ಕಲಿತಿರೋ ಕಲೆ ವಿದ್ಯೆನೆಲ್ಲ ಸೇರಿ ಇಲ್ಲಿ ಮಾಡಿದ್ದೀವಿ. ಈಗ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಬಿಡಿಸಿ ನಮ್ಮ ಬಾಲಿವುಡ್ ಅವ್ರಿಗೂ ಸಹ ನಮ್ಮ ದಕ್ಷಿಣ ಭಾರತ ಶೈಲಿ ಗೊತ್ತಾಗಲಿ ಅಂತೇಳಿ ಗೊತ್ತಿರುತ್ತೆ ಅನಿಸುತ್ತೆ. ಬಟ್ ನಾವು ಈಗಿನ ಸಮಯದಲ್ಲಿ ಪರಿಚಯ ಮಾಡ್ತೀನಿ ಅಂತೇಳಿ ಎಲ್ಲ ಪ್ರತಿಯೊಂದು ಒಂದೇ ಕಲ್ಲಲ್ಲಿ ಮಾಡೋದು. ಸುಮಾರೊಂದು 6 ತಿಂಗಳು ಎಲ್ಲ ಕಲಾವಿದರು ಸೇರಿ 6 ತಿಂಗಳ ಸಮಯ ತಗೊಂಡಿದ್ದೇವೆ. ಸ್ವಲ್ಪ ನಮ್ಮ ಉತ್ತರ ಭಾರತದವ್ರಿಗೂ ಅನುಕೂಲ ಆಗಲಿ ಅಂತ ಸ್ವಲ್ಪ ಮುಖಭಾವ ಎಲ್ಲ ನಮ್ಮ ಮಹಾರಾಷ್ಟ್ರದವ್ರಿಗೂ ಇಷ್ಟ ಆಗಬೇಕು. ಆ ರೀತಿ ಸ್ವಲ್ಪ ಸಂಯೋಜನೆ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಪೀಠ BMW, ಬೆಂಚ್ ಕಾರು ಅದೇ ಕ್ಯಾಟಗರಿ ಇರುತ್ತೆ. ಸ್ವಲ್ಪ ಆ ಕ್ಯಾಟಗರಿ ಸೇರಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.